श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजे तापत्रयापहम्। आपादमूलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातितरतश्चार्थेषु विघ्नस्वराट् तेने ब्रह्महृदाय आदिकवये मुह्यन्ति यम् सूरयः। तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। हरिः ओम्। ऐन्य श्लोक लोकस्य नित्याभिमतेः अचक्षुषः चिरम् प्रसुप्तस्य तमसि अनाश्रये शान्तस्य कर्मणि अनुविद्धया धिया त्वम् आविरासीः किल योगभास्करः। लोकस्य मिथ्याभिमतेः अचक्षुषः चिरम् प्रसुप्तस्य तमस्य नाश्रये शान्तस्य कर्मण्यनुविद्धया धिया त्वमाविरासीः किल योगभास्करः। ಈ ರೀತಿಯಾಗಿ ಸಜ್ಜನರಿಗೆ ಮಾಂತ ಅಚಕ್ಷುಷಃ ಜ್ಞಾನದೃಷ್ಟಿ ಇತ್ಯಾನೆ ತಾವ ಜಾದಾ ಬಂದ್ಬಿಡ್ತಾಂಡ ಏನು ಮಮಕಾರ ಅಹಂಕಾರ ಕೊಂಡ್ಕೊಂಡಿ ಮಿಥ್ಯಾಭಿಮದೇಹೆ ಮಿಥ್ಯಾಭಿಮಾನ ಆ ಅಭಿಮಾನ ಅವು ನಿತ್ಯ ಸತ್ಯರ್ಥವು ಏಮಣ್ತಾಂಡ ಒವ್ವೇಂಜಿ ಪದಾರ್ಥ ನಮ್ಮ ಅಧೀನ ಅತ್ತಿ ಇದ್ದಿ ಪುರ ಪರಮಾತ್ಮನ ಅಧೀನ ಅಂಡ್ ಈ ಜ್ಞಾನ ಇತ್ಯಾನೆತ್ತಾವರ ನನ್ ಕೊಂಚಿ ಮಿಥ್ಯಾಭಿಮಾನ ಬರ್ಕೊಣು ಐಕ ಕಾರಣ ಜಾತ ಬಿಡುತ್ತಾಂಡ ಜ್ಞಾನ ದೃಷ್ಟಿ ಪಂತನು ಐತಾರ ಜಾದಾ ಪುಣ್ಮಣಂತಾಂಡ ಆಪಗ ಪುಣ್ಯ ಪಾಪ ಕರ್ಮಮಾಂತ ಅಂತಂತೂ ಐಟೇ ಆಸಕ್ತಿ ಇತ್ತು ಅಂದಿತ್ನೆತ್ತಾವರ ಸಂಸಾರ ಉಂಟೆ ಬೆತ್ತಲ ಕುಳ್ಳೇರೆ ಈ ಅಭಿಮಾನಕ್ಕೆ ಸಂಸಾರ ಮಾಡ್ಕೊಣ ಆ ಅಭಿಮಾನ ಪೋನುಂತಾಂಡ ಸಂಸಾರ ಪೋತು ಬಿಡ್ಕೊಣ ಈ ರೀತಿ ಆತಿ ಈ ಸಂಸಾರ ಕೊಂಡ್ಕೊಂಡಿ ಅವ್ ಮನలో ಕಷ್ಟలు ಇತ್ನಲ್ಕ ನಿದ್ರೆ ಬತ್ತಿಪ್ಪುಣು ಪ್ರಸುಪ್ತಸ್ಯ ತಮಸಿ ಅನಾಶ್ರಯೇ ಮನలో ಅಜ್ಞಾನ ಉಪವಾತ್ನ ಕಷ್ಟಗಳಿಗೆ ಕೆದೊಂತಿತ್ನಲ್ಕ ಉಂಟು ಅಂಚಿತ್ನಗಳಿಗೆ ಮೋಕ್ಷ ಕೊಡ್ರಿಗೋಸ್ಕರನೇ ಯೋಗ ಭಾಸ್ಕರ ಈ ಒಂಜಿ ಸೂರ್ಯಾತ್ ಅವತಾರ ಅಂತದ. ಲೋಕಸ್ಯ ಮಿಥ್ಯಾಭಿಮತೇರಚಕ್ಷುಷಃ ಚಿರಂ ಪ್ರಸುಪ್ತಸ್ಯ ತಮಸ್ಯ ನಾಶಯೇ ಶಾಂತಸ್ಯ ಕರ್ಮಣಿ ನಿರ್ವಿದ್ಧಯಾ ಧಿಯಾ ತ್ವಮಾವಿರಾಸೀಃ ಕಿಲ ಯೋಗ ಭಾಸ್ಕರಃ. ಮೈತ್ರೇಯ ಉವಾಚ ಇತಿ ಮಾತುಃ ವಚಃ ಶ್ಲಕ್ಷ್ಣಂ ಪ್ರತಿನಂದ್ಯ ಮಹಾಮುನಿಃ ಆಬಭಾಷೆ ಗುರುಶ್ರೇಷ್ಠ ಪ್ರೀತಃ ತಾಂ ಕರುಣಾರ್ಜಿತಃ. ಇತಿ ಮಾತುರ್ವಚಶ್ಲಕ್ಷ್ಣಂ ಪ್ರತಿನಂದ್ಯ ಮಹಾಮುನಿಃ ಆಭಭಾಷೆ ಗುರುಶ್ರೇಷ್ಠ ಪ್ರೀತಸ್ತಾಂ ಕರುಣಾರ್ಜಿತಃ. ಈ ದೇವಹೂತಿ ಕಪಿಲರೂಪಿ ಪರಮಾತ್ಮನ ಸಂಭಾಷಣೆನೆ ಮೈತ್ರೇಯ ಮಹರ್ಷಿಗಳು ವಿದ್ರೋಗ ಪಣಂತುಳ್ಳೇರೆ. ಮೈತ್ರೇಯರೇ ವಿದುರಡ ಪಣಂತೇರೆ ಈ ರೀತಿಯಾತೆ ಅಮ್ಮನು ಆ ಮಧುರವಾತ್ಮ ನಯವಾತ್ಮ ಪಾತೆಯನ್ನು ಕೇಳತೆ ಸಂತೋಷಾಪಣಗರೆ ಏರಿಗೆ ಮಹಾಮುನಿ ಸರ್ವಜ್ಞಾತ್ಮ ಪರಮಾತ್ಮಗೆ ಅಕುಳು ಪರಮಾತ್ಮೆ ಪ್ರೀತ ಸಂತೋಷ ಉಂಟು ಕರುಣಾರ್ಜಿತ ಆ ದೇವಹೂತಿ ನಿಮಿತ್ತ ಎಡ್ಡ ಕರುಣೆಯನ್ನು ಸೊಯ್ಪುವಂತು ಈ ರೀತಿಯಾದ ಉತ್ತರಗೊಳ್ಪೆ. ಇತಿ ಮಾತುರ್ವಚಶ್ಲಕ್ಷ್ಣಂ ಪ್ರತಿನಂದ್ಯ ಮಹಾಮುನಿಃ ಆಬಭಾಷೆ ಗುರುಶ್ರೇಷ್ಠ ಪ್ರೀತಸ್ತಾಂ ಕರುಣಾರ್ಜಿತಃ. ಶ್ರೀ ಭಗವಾನುವಾಚ ಭಕ್ತಿಯೋಗಃ ಬಹುವಿಧಃ ಮಾರ್ಗೈಃ ಭಾಮಿನಿ ಭಾವ್ಯತೆ ಸ್ವಭಾವಗುಣಮಾರ್ಗೇಣ ಪುಂಸಾಂ ಭಾವಃ ವಿವಿಧ್ಯತೆ. ಭಕ್ತಿಯೋಗೋ ಬಹುವಿಧೋ ಮಾರ್ಗೈರ್ಭಾಮಿನಿ ಭಾವ್ಯತೆ ಸ್ವಭಾವಗುಣಮಾರ್ಗೇಣ ಪುಂಸಾಂ ಭಾವೋ ವಿವಿಧ್ಯತೆ. ಪರಮಾತ್ಮೆ ದೇವಹೂತಿಗೆ ಉತ್ತರಗೊಳ್ಳಂತುಳ್ಳೆ ಹೇ ಭಾಮಿನಿ ಈ ಭಕ್ತಿಯೋಗ ಬಂಡ್ಪುಣ ಅವು ಐತ ಬಗ್ಗೆ ಈ ಕೆಂಡ ಆ ಭಕ್ತಿಯೋಗ ಬಂಡ್ಪುಣ ಅಪುಣಪ್ಪನ ಸ್ವಭಾವ ಸರಿಯಾತೆ ಬೇತೆ ಬೇತೆ ರೀತಿ ಆತುಂಡು ಜೀವರನ್ನು ಸ್ವಭಾವಂಕ ಅನುಸಾರವಾತ ಈ ಭಕ್ತಿಯೋಗ ಭಕ್ತಿದೋ ವಿವಿಧವಾತ್ಮ ವಿಧಾನ ವಿಧಿವಂತ ಉಂಟು ಅವು ಶಾಸ್ತ್ರವನ್ನು ಅಂತ ಏನು ನಿರೂಪಿತವಾತ್ನೆ ಆ ಸ್ವಭಾವ ಗುಣಮಾರ್ಗೇಣ ಜೀವನ ಸ್ವಭಾವಂತ ಮಿತಾಪುಳಮ್ಮನ ಭಕ್ತಿದೋ ಆ ಭಕ್ತಿಲ ವ್ಯತ್ಯಾಸ ಆಪಣು. ಭಕ್ತಿಯೋಗೋ ಬಹುವಿಧೋ ಮಾರ್ಗೈರ್ಭಾಮಿನಿ ಭಾವ್ಯತೆ ಸ್ವಭಾವ ಗುಣಮಾರ್ಗೇಣ ಪುಂಸಾಂ ಭಾವೋ ವಿವಿಧ್ಯತೆ. ಅಭಿಗಂಧಾಯ ಯಹ ಹಿಂಸಾಂ ದಂಭಂ ಮಾತ್ಸರ್ಯಂ ಏವ ವಾ ಸಂಭ್ರಂಭಿ ಭಿನ್ನದೃಗ್ಭಾವಂ ಮಯಿ ಕುರ್ಯಾ ಸದಾ ಮತಃ
ಅಭಿಸಂಧಾಯ ಯೋ ಹಿಂಸಾಂ ಬ್ರಹ್ಮಂ ಮಾತ್ಸರ್ಯಮೇವ ಸಂಭ್ರಮೇ ಭಿನ್ನ ದೃಗ್ಭಾವಂ ಮಯಿ ಕುರಿಯಾ ಸತಾಮಸಃ. ಈ ಕೆಲವರು ಭಕ್ತಿ ಅಂಪಣ ಯಾವ್ದು ಬೇರ್ಪಣಂತ ಹಿಂಸಾಂ ಅಭಿಸಂಧಾಯ ಬೇತಗಳ ತೊಂದರೆ ಕೊಡ್ರಿಗೋಸ್ಕರ ಮುಗುಳು ದೇವರ ಭಕ್ತಿ ಅಂಪಣ ಬೆತ್ತು ದಂಭಾಚಾರ ಒಕ್ಕಡೆ ಶೋ ಕೊಡ್ರಿಗೋಸ್ಕರ ಬೆತ್ತು ಮಾತ್ಸರ್ಯ ಬೆತ್ತು ನಿಮಿತ್ತ ಅಸೂಯತ್ತಾವರ ಹೊಟ್ಟೆ ಉರಿ ಐತಾವರ ಮಾತ್ಸರ್ಯತ್ತಾವರ ಅಂಪುಣ ಬೆತ್ತು ಯಾವ್ದು ಪಣಂತ ಈ ಭಿನ್ನ ದೃಗ್ಭಾವಂ ಸಂಭ್ರಮಿ ಭಿನ್ನ ದೃಗ್ಭಾವಂ ಆ ಮನಸ್ಸು ಇಚ್ಚಿತ್ಮ ದ್ವೇಷನಮ ಅಂತ ವಿಚಾರ ಅಂತಂತೂ ಭಕ್ತಿಯರೆಲ್ಲ ದ್ವೇಷ ಅಂತಂತೂ ಭಗವಂತನ ಭಕ್ತಿ ಭೇದಗಳ ದ್ವೇಷ ಅಂತಂತೂ ಆ ಭಗವಂತನ ಭಕ್ತಿ ಅಂತಂಡ ಐಕ ಅವು ಅಂಚಿತ್ನ ಭಕ್ತಿ ತಾಮಸ ಭಕ್ತಿ ಅಂತ ಶಾಸ್ತ್ರ ಮಾಡ್ತೇವೆ. ಅಭಿಸಂಧಾಯೋ ಹಿಂಸಾಂ ದಂಭಂ ಮಾತ್ಸರ್ಯಮೇವ ಸಂಭ್ರಮೇ ಭಿನ್ನ ದೃಗ್ಭಾವಂ ಮಯಿ ಕುರ್ಯಾ ಸತಾಮಸಃ. ವಿಷಯಾನ್ ಅಭಿಸಂಧಾಯ ಯಶಃ ಐಶ್ವರ್ಯಂ ಏವ ವಾ ಅರ್ಚಾದೌ ಅರ್ಚಯೇದ್ಯೋ ಮಾ ಪೃಥಕ್ ಭಾವಃ ಸದರಾಜಸಃ. ವಿಷಯಾನ್ ಅಭಿಸಂಧಾಯ ಯಶ ಐಶ್ವರ್ಯಮೇವ ವಾ ಅರ್ಚಾದಾವರ್ಚಯೇದ್ಯೋ ಮಾ ಪೃಥಕ್ ಭಾವ ಸರಾಜಸಃ. ನಂಜಿ ಭಕ್ತಿ ಪಣಂತ ರಾಜಸ ಭಕ್ತಿ ಭಕ್ತಿ ಆಯಿಂಚ ಪಣಂತಾಂಡ ವಿಷಯಾನ್ ಅಭಿಸಂಧಾಯ ವಿಷಯ ಪದಾರ್ಥ ಬೋಡು ಅಂತು ವಿಷಯ ಪದಾರ್ಥ ಬಗ್ಗೆ ಆಸಕ್ತಿ ತಾರ ಭಕ್ತಿ ದೇವರ ಭಕ್ತಿ ಅಂಪಣ ಈ ಯಶಸ್ಸು ಕೀರ್ತಿ ಬೋಡು ಅಂತು ಸಂಪತ್ತು ಬೋಡು ಅಂತು ಈ ರೀತಿ ಆತ ಭಕ್ತಿ ಅಂಪಣಕ್ಕೆ ಭಕ್ತಿ ಅಂಪಣ ಆತ ಅಂದ್ರೆ ಅರ್ಚಾದವ್ ಅರ್ಚಯೇತ್ ಪಣತಾಂಡ ಬೇತ ಬೇತ ಪ್ರತಿಮೆ ಅಂತ ಆರ್ಚನ ಅಂಪಣಗ ಒಳ್ಳೆಯ ಪರಮಾತ್ಮನ ಬೇತ ಬೇತ ಅಂತ ತಿಳಿಯೋಣ ಪೃಥಕ್ ಭಾವ ವಸ್ತು ಭಗವಂತೆ ಮಾಂತಗಳಿಪಣ ಭಗವಂತೆ ಒರಿಯೇ ಅಂಡ ಈ ರಾಜಸ ಭಕ್ತಿ ಜಾತಿ ನಿರ್ವಹಣೆ ಪಣಂತ ಅಂಡ ಬೇತ ಬೇತ ಪ್ರತಿಮೇಡಾನಾಗ ಬೇತ ಬೇತ ದೇವರು ಅಂತ ಈ ರೀತಿ ಆತ ವಿಚಾರ ಅಂತ ಭಕ್ತಿ ಅಂಪಣಾಯೇ ಆ ರಾಜಸ ಭಕ್ತಿ ಅಂತ ಶಾಸ್ತ್ರ ಉಂಟು ಪಂಪಿರಾಯಣೆ. ವಿಷಯಾನಭಿ ಸಂತಾಯ ಯಶ ಐಶ್ವರ್ಯಮೇವ ಅರ್ಚಾದಾವರ್ಚಯೇದ್ಯೋ ಮಾಂ ಪೃಥಕ್ ಭಾವಸರಾಜಸಃ. ಕರ್ಮ ನಿರ್ಧಾರಂ ಉದ್ದೇಶ್ಯ ಪರಸ್ಮಿನ್ ವಾ ತದರ್ಪಣಂ ಯಜೇತ್ಯಷ್ಟವ್ಯಮಿತಿ ವಾ ಅಪೃಥಕ್ ಭಾವಃ ಸಹ ಸಾತ್ವಿಕಃ. ಕರ್ಮ ನಿರ್ಧಾರಮುದ್ದೇಶ್ಯ ಪರಸ್ಮಿನ್ ವಾ ತದರ್ಪಣಂ ಯಜೇತ್ಯಷ್ಟವ್ಯಮಿತಿ ವಾ ಅಪೃಥಕ್ ಭಾವ ಸ ಸಾತ್ವಿಕಃ. ನನ್ನ ಸಾತ್ವಿಕ ಭಕ್ತಿ ಎಂಚಪೇಪಣಂತ ಅಂಡ ಆಯೆ ಕರ್ಮ ನಿರ್ಧಾರ ಎನ್ನ ಪಾಪ ಪರಿಹಾರ ಅವಳು ಮುಂಜೆ ಉದ್ದೇಶತ್ತಾವರ ಪರಮಾತ್ಮನ ಭಕ್ತಿ ಅಂಪಣ ಅವಳ ವಿಶೇಷವಾದ ಮಾಂತಗಳಿಪಣ ಪರಮಾತ್ಮೆ ಒಲಿಯೇ ಅಪೃಥಕ್ ಭಾವ ಆ ಭಗವಂತನ ರೂಪುಂಡು ಭೇದ ಇದ್ದಿ ಅಂತ ಚಿಂತನಂತಂತೂ ಶಾಸ್ತ್ರ ವಿಹಿತವಾತ್ಮ ಕರ್ತವ್ಯನ ಎಷ್ಟವ್ಯಂ ಏನ್ ಅಂಪುಡು ಏನ ಕರ್ತವ್ಯ ಅಂತ ಅಂಪಂತೂ ಅವೇನ ಪರಮಾತ್ಮನ ಅರ್ಪಣ ಅಂತ ಒಂದಿಪ್ಪೆ ಅಂಚಿತ್ನಾಯೇ ಸಾತ್ವಿಕ ಭಕ್ತಿ ಈ ರೀತಿಯಾದ ತನ್ನ ಕರ್ಮ ಕ್ಷಯ ಅವಳು ತಮ್ಮ ಕರ್ಮಪೂರ ನಾಶ ಅವಳು ಅದಕ್ಕೋಸ್ಕರ ಶಾಸ್ತ್ರ ಪಣದ ಕರ್ಮ ನಂಪೋಡು ಆ ಕರ್ಮ ನಂಪುಣಗ ಕರ್ತವ್ಯ ಅಂತ ಅಂಪುಡಾದ ಹೇಳುದು ಫಲಂತೋ ಜಾಲ ಅಪೇಕ್ಷೆ ಪೆರದ್ದಿ ಬೆತ್ತೆ ಆ ಅಂತಿನ ಕರ್ಮ ಪೂರ ಪರಮಾತ್ಮನೆ ಅರ್ಪಣ ಅಂಪುಣ ಇದು ಅಪೃಥಕ್ ಭಾವ ಮಾಂತಗಳಲ್ಲಿ ಪರಮಾತ್ಮೆ ಒರಿಯೇ ಈ ರೀತಿಯಾದ ಚಿತ್ತನದ ಭಕ್ತಿ ಅಂಪುಣಾಯೇ ಸಾತ್ವಿಕ ಭಕ್ತಿ. ಕರ್ಮ ನಿರ್ಧಾರಮುದ್ದೇಶ್ಯ ಪರಸ್ಮಿನ್ ವಾ ತದರ್ಪಣಂ ಯಜೇದ್ಯಷ್ಟವ್ಯಮಿತಿ ವಾ ಅಪೃಥಕ್ ಭಾವ ಸ ಸಾತ್ವಿಕಃ. ಮದ್ಗುಣ ಶುಚಮಾತ್ರೇಣ ಮಯಿ ಸರ್ವಗುಣಾಶ್ರಯೇ ಮನೋಗತಿ ಅವಿಚ್ಛಿನ್ನ ಯಥಾ ಗಂಗಾಂಬಸಃ ಅಂಬುಧೌ ಲಕ್ಷಣಂ ಭಕ್ತಿಯೋಗಸ್ಯ ನಿರ್ಗುಣಸ್ಯ ಹಿ ಉದಾಹೃತಂ ಅಹೇತುಕೆ ಅವ್ಯವಹಿತ ಯಾ ಭಕ್ತಿ ಪುರುಷೋತ್ತಮೇ. ಇಂಚಿತ್ನ ಸಾತ್ವಿಕ ಭಕ್ತಿ ಅವು ಎಂಚ ಪುಣಮಂತಾನ ದೃಢವಾತ್ನ ಭಕ್ತಿ ಎಂಚ ಪುಣಮಂತಾಂಡ ಮದ್ಗುಣ ಶ್ರಮ ಮಾತ್ರೇಣ ಈ ರೀತಿಯಾದ ಈ ಮೂಜಿತರಂತ ಭಕ್ತಿಗಳ ಮುಖ್ಯ ಕಾರಣವಾತ್ನ ಗುಣಾಶ್ರಯ ಸರ್ವಗುಣಾಶ್ರಯ ಸತ್ವ ರಜಸ್ ತಮೋ ಗುಣಕ್ಕನುಸಾರವಾದ ಈ ರೀತಿಯಾದ ಭಕ್ತಿರ ವರ್ಪಣ ಅವಳು ಈ ಇಂಚಿತ್ನ ಭಕ್ತಿ ಶ್ರೇಷ್ಠವಾತ್ಮ ಭಕ್ತಿ ನಾವು ಎಂಚ ಪುಣಮಂತಾಂಡ ಮದ್ಗುಣ ಶುದ್ಧ ಮಾತ್ರೇಣ ಪರಮಾತ್ಮನ ಗುಣಂತ ಬಗ್ಗೆ ಶ್ರವಣಂತಿ ಸಾತಿಗೆ ಆ ಮನಸ್ಸು ಪರಮಾತ್ಮ ಮನೋಗತಿಯ ಅವಿಚ್ಛಿನ್ನ ಸೀದಾ ಭಗವಂತನಿಗೆ ಪೋಪಣಗಾರ ಆ ರೀತಿಯಾದ ಗಂಗಾಂಬಸ ಅಂಬುದು ಗಂಗೆದು ಆ ಪ್ರವಾಹ ಆ ರೀತಿಯಾದ ಸಮುದ್ರಂಗ ವೇಗವಾದ ಪೋಪಣ ಅಂಚೆನೆ ಪರಮಾತ್ಮನ ಕಥೆಯನ್ನು ಕೇಂಡಿ ಸಾತಿಗೆ ಮನಸ್ಸು ಅಡಿಗೆ ಪರಮಾತ್ಮನಿಗೆ ಪೋತಿಪ್ಪುಣು ಅವು ವಿಶಿಷ್ಟವಾದ ಭಕ್ತಿ ಈ ರೀತಿಯಾದ ಆ ಭಗವಂತನ ಭಕ್ತಿ ಪುಣ ಉನ್ಮಾಂತ ಭಗವಂತ ಭಕ್ತಿಯನ್ನು ಭಕ್ತಿ ಅವು ನಿರ್ಗುಣ ಭಕ್ತಿ ಯೋಗ ಲಕ್ಷಣ ಇಂಚಿತ್ನ ಭಕ್ತಿ ಉತ್ತಮ ಭಕ್ತಿ ಆ ಭಕ್ತಿ ತಾವರ ಮನಸ್ಸು ಏಪಳ ಪರಮಾತ್ಮನಿಗೆ ಪೋಂತಿಪ್ಪಣ ಅವು ಉತ್ತಮವಾದ ಭಕ್ತಿ ಅಂತ ಶಾಸ್ತ್ರ ಕಾಣ್ತಾರೆ.
ಇಂಚಿತ್ನ ಪರಮ ಭಕ್ತಿ ಅವು ಅಹೈತ್ವಿಗೆ ಅವ್ಯವಹಿತ ಎರಡು ಐದು ಲಕ್ಷಣ ಒಂಜಿ ಅವು ಒವೇಂಜಿ ಪ್ರಯೋಜನಕ್ಕೋಸ್ಕರ ಭಕ್ತಿ ಆಗ್ತದೆ ಬೇತೆ ಅವ್ಯವಹಿತ ಅವು ಐದು ಜಾಲ ತಡೆ ಜಾಲ ಬರ್ಪುರಿ ಅವು ನಿರಂತರವಾದ ಅಂಚಿತ್ನ ಭಕ್ತಿ ಪರಮಾತ್ಮನ ಬರ್ಪುರಿ ಭಕ್ತಿ ಅವು ಭಕ್ತಿ ಯೋಗ ಅಂತೂ ನಿರ್ಗುಣ ಭಕ್ತಿ ಯೋಗದ ಲಕ್ಷಣ ಅರ್ಥಾತ್ ಪರಮಾತ್ಮನ ಅನುಗ್ರಹಂ ಕಾರಣವಾತ್ಮ ನಿರ್ಗುಣ ಭಕ್ತಿ ಅಂತ ಅರ್ಥ ಇಂಚಿತ್ನ ಭಕ್ತಿ ತಾವರ ಮೋಕ್ಷ ಪ್ರಾಪ್ತಿ ಆಗುಣು ಮದ್ಗುಣ ಶುದ್ಧ ಮಾತ್ರೇಣ ಮೈ ಸರ್ವಗುಣಾಶ್ರಯೇ ಮನೋಗತಿರ ವಿಚ್ಛಿನ್ನ ಯಥಾ ಗಂಗಾ ಹೊಸೋ ಬುಧೋ ಮನೋ ಲಕ್ಷಣ ಭಕ್ತಿ ಯೋಗಸ್ಯ ನಿರ್ಗುಣಸ್ಯ ಹಿತಾಹೃತಂ ಅಹೈತುಕಿ ಅವ್ಯವಹಿತ ಯಾ ಭಕ್ತಿ ಪುರುಷೋತ್ತಮೇ ಈ ರೀತಿ ಆದ್ರೆ ಸತ್ವ ರಜಸ್ ತಮೋ ಗುಣಂತು ಬರ್ಪುಣ ಭಕ್ತಿ ಸಾತ್ವಿಕ ಭಕ್ತಿ ರಾಜಸ ಭಕ್ತಿ ತಾಮಸ ಭಕ್ತಿ ಒಂದು ಇತ್ತೆ ಪಣ್ಣು ನಿರ್ಗುಣ ಭಕ್ತಿ ಅಂತ ಅರ್ಥ ಆದ್ರೆ ಒವ್ವೇಂಜಿ ಫಲಂತ ಅಪೇಕ್ಷೆ ಇಪ್ಪಂತೆ ಅವು ಭಗವಂತನ ಕಥೆ ಕೇಳಿ ಸಾತಾಗ ಮನಸ್ಸು ಭಗವಂತನಿಗೆ ಫೋನ್ ಅಂತ ಅಂಡ ಅವು ನಿರ್ಗುಣ ಭಕ್ತಿ ಅಂತ ಏನ್ ಪಣ್ಪೇರೆ ಆ ಭಕ್ತಿ ಪಣ್ಪುಣ ಉತ್ತಮ ಭಕ್ತಿ ಆತಿಪ್ಪುಣ ಅವು ಭಕ್ತಿ ಯೋಗಂತ ಲಕ್ಷಣ ಸಾಲೋಕ್ಯ ಸಾಷ್ಟಿ ಸಾಮೀಪ್ಯ ಸಾರೂಪ್ಯೈಕತ್ವಂ ಇತ್ಯುತ ದೀಯಮಾನಂ ನ ಗೃಹ್ಣಂತೆ ವಿನಾಮ ಸೇವನಂ ಜನಾಃ ಸಾಲೋಕ್ಯ ಸಾಕ್ಷಿ ಸಾಮೀಪ್ಯ ಸಾರೂಪ್ಯೈಕತ್ವಮಿತ್ಯುತ ದೀಯಮಾನಂ ನ ಗೃಹ್ಣಂತೆ ವಿನಾಮ ಸೇವನಂ ಜನಾಃ ಈ ರೀತಿ ಆಸೆ ಒಬ್ಬೇ ಒಂದು ಪ್ರಯೋಜನಕ್ಕೋಸ್ಕರ ಅವಂತೆ ಕೇವಲ ಭಗವಂತನ ಪ್ರೀತಿ ತಾವರಂಬಣ ಭಕ್ತಿ ಅವು ಶ್ರೇಷ್ಠವಾದ ಭಕ್ತಿ ಈ ಭಕ್ತಿ ಇಂಚಿತ್ನ ಭಕ್ತಿ ನಾವು ಯಾವ್ದು ಬರ್ಬಂತ ಅಂಡ ಭಗವಂತೆ ವಾ ಮೋಕ್ಷ ಕೊಡಲು ಬೋತ್ರಿ ಮಾಡ್ಬೇಕು ಅವನಿಗೆ ಅಕ್ಕಳು ಗೆದೊಂಡ್ರಿಯರು ಈಗ ಅಪೇಕ್ಷೆ ಅಂಪುಡಿಯರು ಗೆದೊಂಡ ಮೇಲೆ ಪರಮಾತ್ಮ ಪ್ರಸಾದ ಅಂತ ಗೆದೊಂಡ್ರಾತೆ ಹೊರತು ಈ ಭಕ್ತಿಗೆ ಫಲ ಅಂತ ಕೂಡ ಸ್ವೀಕಾರ ಮಾಡತ್ತೆ ಪರಮಾತ್ಮ ಅನುಗ್ರಹ ಸ್ವೀಕಾರ ಮಾಡತ್ತೆ ಹೊರತು ಸಾಲೋಕ್ಯ ಸಾಷ್ಟಿ ಸಾಮೀಪ್ಯ ಸಾರೂಪ್ಯ ಏಕತ್ವ ಅಂತ ಪಣತಾಂಡ ಈ ಸಾರೂಪ್ಯ ಮೋಕ್ಷ ಸಾಷ್ಟಿ ಮೋಕ್ಷ ಸಾಮೀಪ್ಯ ಮೋಕ್ಷ ಸಾರೂಪ್ಯ ಮೋಕ್ಷ ಸಾಹಿತ್ಯ ಮೋಕ್ಷ ಅಂತ ಈ ರೀತಿಯಾದ ಮೋಕ್ಷಂತೋ ಸ್ವರೂಪ ಇಂಚಿತ್ನ ಮೋಕ್ಷನೇ ಭಕ್ತಿಗೆ ಪ್ರತಿಯಾಸೆ ಭಕ್ತಿದ ಫಲವಾದುಕೊಳ್ಬೇಕಂತಾಂಡ ಅವಿನಕ್ಕಳು ಸ್ವೀಕಾರ ಪುಡಿಯರೆ ಭಗವಂತನ ಪ್ರಸಾದ ಆದೇಶ ಅಂತ ಗೆದ್ದು ನಾಡ್ತು ಹೊರತು ಭಕ್ತಿದ ಫಲವಾದ ಸ್ವೀಕಾರ ಪಣತ್ತೆ ಅಕ್ಕಳೆ ಗೋಳಿತ್ನ ಕೇವಲ ಭಗವಂತನ ಸೇವೆ ಮಾತ್ರ ಸಾಲೋಕ್ಯ ಸಾಕ್ಷಿ ಸಾಮೀಪ್ಯ ಸಾರೂಪೈಕ್ಯತ್ವಮಿತ್ಯುತ ಹೀಯಮಾನಂ ಗೃಹ್ಣಂತೆ ವಿನಾಮ ಸೇವನಂ ಜನಾಃ ಸಹ ಏವ ಭಕ್ತಿಯೋಗಾಖ್ಯಃ ಆತ್ಯಂತಿಕಃ ಉದಾಹೃತಃ ಯೇನ ಅತಿವ್ರಜ್ಯ ತ್ರಿಗುಣಾನ್ ಮದ್ಭಾವಾಯ ಉಪಪದ್ಯತೆ ಸ ಏವ ಭಕ್ತಿಯೋಗಾಖ್ಯಃ ಆತ್ಯಂತಿಕ ಉದಾಹೃತಃ ಯೇನಾತಿವ್ರಜ್ಯ ತ್ರಿಗುಣಾನ್ ಮದ್ಭಾವಾಯೋಪಪದ್ಯತೆ ಈ ರೀತಿಯಾತೆ ಭಕ್ತಿ ಯೋಗ ಪಂಡನ ಇಂಚಿತ್ನ ಆತ್ಯಂತಿಕ ಭಕ್ತಿ ಯೋಗ ಅಂತ ಪಣ ನಿರ್ಗುಣ ಭಕ್ತಿ ಯೋಗನೇ ಅವು ಶ್ರೇಷ್ಠವಾತ್ಮ ಭಕ್ತಿ ಯೋಗ ಯಾವಣಂತ ಅಂಡ ಇಂಚಿನ ನಕಲು ಏಕಾಂತ ಭಕ್ತಿಯರೇ ಕೂದಾರೆ ಇಂಚಿನ ಏಕಾಂತ ಭಕ್ತಿಯರೇ ಈ ಪಿರಪತ ಬಣ್ಣ ತ್ರಿಗುಣ ಆ ಸಾತ್ವಿಕ ರಾಜಸ ತಾಮಸ ಪಣ್ಪುಣ ಮೂಜಿವಿದಂತ ಭಕ್ತಿಯರೆಲ್ಲ ಮೀರಿ ತುಳ್ಳ್ಯಾರೆ ಅಕ್ಕಳಿಗೆ ಯಾವ್ದು ಫಲ ಜಾತ ಬಣ್ಣಂತ ಅಂಡ ಮೋಕ್ಷನೇ ಫಲ ಭಗವಂತನ ಸಾಹಿತ್ಯ ಮೋಕ್ಷನೇ ಅಕ್ಳೆ ಫಲ ಅವಿನ ಅಕ್ಳೆ ಪ್ರಾಪ್ತಿ ಆಗುನು ಸೈವ ಭಕ್ತಿ ಯೋಗಾಖ್ಯ ಆತ್ಯಂತಿಕ ಉದಾಹೃತಃ ಏನಾದಿವ್ರಜ್ಯ ತ್ರಿಗುಣ ಮದ್ಭಾವಾಯೋಪಪದ್ಯತೆ ನಿಷೇವಿತೇನ ಅನಿಮಿತ್ತಂ ಸ್ವಧರ್ಮೇಣ ಮಹೀಯಸ ಕ್ರಿಯಾಯೋಗೇನ ಶಸ್ತ್ರೇಣ ನಾತಿಹಿಂಸ್ರೇಣ ನಿತ್ಯಶಃ ನಿಷೇವಿತೇನ ನಿಮಿತ್ತಂ ಸ್ವಧರ್ಮೇಣ ಮಹೀಯಸ ಕ್ರಿಯಾಯೋಗೇನ ಶಸ್ತ್ರೇಣ ನಾತಿಹಿಂಸ್ರೇಣ ನಿತ್ಯಶಃ ಇಂಚಿತ್ನ ಭಕ್ತಿ ಅಭಿವೃದ್ಧಿ ಆವಡಂತ ಅಂಡ ಜಾತಂ ಕೂಡ ಪಡಂತ ಅಂಡ ಐಕಲ ಪರಮಾತ್ಮ ಪಣತುಳ್ಳೆ ಪರಮಾತ್ಮನ ಪ್ರೀತಿ ಆವಡು ಪರಮಾತ್ಮನ ಅನುಗ್ರಹ ಆವಡ್ಕೊಂಡು ಮುಂಜೆ ಒಂದು ಉದ್ದೇಶತ್ತಾವರ ಶ್ರದ್ಧೆತ್ತಾವರ ಸ್ವಧರ್ಮೇಣ ಮಹೀಯಸ ನಮ್ಮ ವರ್ಣಾಶ್ರಮ ಹಿತವಾತ್ಮ ಕರ್ಮನೆ ಅವನೇ ನಿಷೇವಿತೇನ ಆತ್ಮ ಅನಿಮಿತ್ತಂ ನಮ್ಮ ಸಾಮರ್ಥ್ಯ ಅನುಸಾರವಾದ ಅವನೇ ಆ ಆಚರಣೆ ಕೊಡು ಬೆತ್ತೆ ಪ್ರಾಣಿ ಹಿಂಸೆ ಆವರ ತೀರ ನಾತಿ ಹಿಂಸೇಣ ನಿತ್ಯಲ ಪ್ರಾಣಿ ಹಿಂಸೆ ಆವನ್ನ ರೀತಿಯಲ್ಲಿ ಭಗವಂತನ ಆರಾಧನೆ ಕೊಡು ಎಂತ ಅವರ ಆ ಒಂದು ಮೋಕ್ಷಂಗೂ ಸಹ ಕಾರಣವಾತ್ಮ ನಿರ್ಗುಣ ಭಕ್ತಿ ಅವು ಪ್ರಾಪ್ತ ಆಗುನು ನಿಷೇವಿತೇನ ನಿಮಿತ್ತಂ ಸ್ವಧರ್ಮೇಣ ಮಹೀಯಸ ಕ್ರಿಯಾ ಯೋಗೇನ ಶಸ್ತ್ರೇಣ ನಾತಿ ಹಿಂಸೇಣ ನಿತ್ಯಶಃ ಮದ್ದಿಷ್ಣ್ಯ ದರ್ಶನ ಸ್ಪರ್ಶನ ಪೂಜಾ ಸ್ತುತ್ಯಭಿವಂದನೇಃ ಭೂತೇಶೋ ಮದ್ಭಾವನಯ ಸತ್ಯೇನ ಅಸಂಗಮನೇನ ಚ
ಮತ್ತಿಜ್ಞಾನದರ್ಶನ ಸ್ಪರ್ಶ ಪೂಜಾ ಸತ್ಯಭಿವಂದನೆ ಭೂತೇಶು ಮದ್ಭಾವನಯಾ ಸತ್ಯೇನ ಸಂಗಮೇನ ಚ. విద్యాధమును తాండ పరమాత్మను ప్రతిమిద దర్శన అవిన ముటుతు పూజంపుణ స్తోత్రవంపుణ నమస్కారంపుణ నేమంతంపుడు ಆದತ್ತ ಒಂದ ಭೇದ ಜೀವಿಗಳ ಪರಮಾತ್ಮ ಅಂತರ್ಯಾಮಿ ತುಳ್ಳಿ ಎಂದು ನಮ್ಮ ಧ್ಯಾನಂಪುಡು ವ್ಯಕ್ತಿ ಸತ್ಯೇನ ಸತ್ಯವಾತ್ಮ ಪಾತ್ರ ಸತ್ಯನಿಗೂ ಹಿತವನು ಅವು ಸರಿಯಾದಿಪ್ಪುಣ ಅವಿನ ಪಾತಿರಡು ಅಸಂಗಮೇನ ದುಷ್ಟ್ಯನ ಸಂಗನ ಬುಡುಡು ನಿತ್ತಾವರ ಭಗವಂತಡ ಆ ನಿರ್ಗುಣ ಭಕ್ತಿ ಬಂಪುಣ ಅಭಿವೃದ್ಧಿ ಆಗುಣು. ಮಧ್ಯಷ್ಣ ದರ್ಶನ ಸ್ಪರ್ಶ ಪೂಜಾ ಸ್ತುತ್ಯಭಿವಂದನೆ ಭೂತೇಶು ಮದ್ಭಾವನಯಾ ಸತ್ಯೇನ ಸಂಗಮೇನ ಚ. ಶ್ರೀಕೃಷ್ಣಾರ್ಪಣಮಸ್ತು.